Welcome back to my channel. Today's class is postulates of quantum mechanics. What are the postulates of quantum mechanics? ನಾವಿಲ್ಲಿ ಪಾಸ್ಟುಲೇಟ್ಸ್ ಅಂತ ಬಂದಾಗ ಒಂದು ವಿಷಯವನ್ನು ನಾವು ಗಮನದಲ್ಲಿಟ್ಕೋಬೇಕು. ಇಫ್ ವಿ ಕನ್ಸಿಡರ್ ಎನಿ ಸಿಸ್ಟಮ್ ಇನ್ ದ ವರ್ಲ್ಡ್, ಈ ಜಗತ್ತಿನೊಳಗೆ ಯಾವುದೊಂದು ಸಿಸ್ಟಮನ್ನು ಫಿಸಿಕಲ್ ಸಿಸ್ಟಮನ್ನು ಕನ್ಸಿಡರ್ ಮಾಡಿದಾಗ ಇಟ್ ಹ್ಯಾಸ್ ಸಮ್ ಇಟ್ಸ್ ಬೇಸಿಕ್ ಫೀಚರ್ಸ್. ಅದಾವ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದಂಥ ಒಂದು ಬೇಸಿಕ್ ಫೀಚರ್ಸ್ ಇರ್ತವೆ. ಫ್ಯೂಚರ್ಸ್ ಅಂತ ಅಂದಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಯಾವುದನ್ನು ಕೊಡ್ಬೋದು ಅಂದರೆ ಸ್ಟೇಟ್ ಆಫ್ ಸಿಸ್ಟಮ್, ಅದರ ಸ್ಥಾನ. ಈ ನಾವು ಅದರ ಒಂದು ವಸ್ತುವಿನ ಅಥವಾ ಒಂದು ಫಿಸಿಕಲ್ ಸಿಸ್ಟಮಿಂದು ಅದರ ಸ್ಥಾನವನ್ನು ನಾವು ಅಬ್ಸರ್ವ್ ಮಾಡಬಹುದಾಗಿದ್ದಾಗ ನಾವೇನು ಮಾಡ್ಬೋದು ಅಂದರೆ ಅದರದ್ದೊಂದು ಮೆಜರ್ಮೆಂಟ್ ಮಾಡ್ಬೋದು. ಯಾವ ಸ್ಥಾನದಲ್ಲೇ ಆ ಒಂದು ಫಿಸಿಕಲ್ ಸಿಸ್ಟಮ್ ಇದೆ ಅನ್ನೋದನ್ನು ಒಂದು ಮೆಜರ್ ಮಾಡ್ಬೋದು. ಹಾಗಾಗಿ ಅದನ್ನು ಈಗ ಒಂದು ಮೆಜರ್ ಮಾಡ್ತೀವಿ ಅಂದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಮೆಥಡ್, ಅದು ಓನ್ ಟೆಕ್ನಿಕ್ಸ್. ಅದೇ ಥರ ಆ ಒಂದು ಸಿಸ್ಟಮಿಂದು ಒಂದು ಮೆಜರ್ಮೆಂಟಿನ ಥರ ನಾವು ಯಾವ ಥರದಲ್ಲಿ ನಾವು ಅದನ್ನು ಮೆಜರ್ ಮಾಡ್ತೀವಲ್ಲ ಅದೇ ಥರ ಆ ಒಂದು ವಸ್ತುವಿನ ಡೈನಾಮಿಕ್ಸ್ ಆಫ್ ದ ಸಿಸ್ಟಮ್. ಡೈನಾಮಿಕ್ ಅಂತಂದ್ರೆ ಮೊಮೆಂಟಮ್, ಹೌದಾ, ಅದು ಚಲನೆ, ಆ ವಸ್ತುವಿನ ಆ ಫಿಸಿಕಲ್ ಸಿಸ್ಟಮಿನ ಚಲನೆ ಯಾವ ಥರ ಇದೆ ಅನ್ನೋದನ್ನು ನಾವು ಸ್ಟಡಿ ಮಾಡ್ಬೋದು. ಈ ಥರದ ಕೆಲವೊಂದು ವಿಷಯಗಳು ಯಾವುದೇ ಒಂದು ಫಿಸಿಕಲ್ ಸಿಸ್ಟಮ್ ಅಂತ ತೊಗೊಂಡಾಗ ಅದರ ಬೇಸಿಕ್ ಫ್ಯೂಚರ್ಸ್ ಬಗ್ಗೆ ನಮಗೆ ಒಂದು ಬೇಸಿಕ್ ಫ್ಯೂಚರನ್ನು ಒಂದು ಅಧ್ಯಯನ ಮಾಡೋದಕ್ಕೆ ಕೆಲವೊಂದು ಪಾಸ್ಟುಲೇಟ್ಸ್ ನಮಗೆಲ್ಲ ಸಹಾಯವನ್ನು ಮಾಡ್ತಾರೆ. ಅಂದರೆ ಆ ಒಂದು ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ಒಂದು ವಸ್ತುವಿನ ಒಂದು ಪ್ಲ್ಯಾನೆಟ್ದು ಡೈನಾಮಿಕ್ಸ್ ಅಥವಾ ಅದರದ್ದು ಸ್ಟೇಟ್ ಆಫ್ ದಿ ಪೊಸಿಷನನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಯಾವ್ಯಾವ ವಿಷಯವನ್ನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಅದರ ಮಾಸು ಮತ್ತು ವೆಲಾಸಿಟಿ ಅಲ್ವಾ. F=ma, ಫೋರ್ಸ್, ಯಾವ ಥರದ ಫೋರ್ಸ್ ಅದರ ಮೇಲೆ ಅಪ್ಲೈ ಆಗ್ತಾಯಿದೆ ಮತ್ತು ಅದರ ಒಂದು ಆಬ್ಜೆಕ್ಟ್, ಆ ಒಂದು ಪ್ಲ್ಯಾನೆಟ್ಟಿಂದ ಮಾಸು ಮತ್ತು ವೆಲಾಸಿಟಿ, ಎಲ್ಲ ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಅಧ್ಯಯನ ಮಾಡಬೇಕಾಗ್ತದೆ. ಅದೇ ಥರ ನಾವೊಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗೆ ಯಾವ ಒಂದು ಫಿಸಿಕಲ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದಾಗ ಅದರ ಯಾವ ಒಂದು ಬೇಸಿಕ್ ಫ್ಯೂಚರ್ ಬೇಸಿಕ್ ಫ್ಯೂಚರನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕಾಗ್ತದೆ ಅಥವಾ ಅದರ ಒಂದು ನಾಲೆಜನ್ನು ನಾವು ಪಡ್ಕೊಂಡಿರ್ಬೇಕಾಗ್ತದೆ ಇನ್ ಕೇಸ್ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸನ್ನು ಅಧ್ಯಯನ ಮಾಡಬೇಕಾದ್ರೆ. ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ವೇವ್ ಫಂಕ್ಷನ್. ಹೌದಾ, ನಾವು ಕಳೆದ ಕೆಲವೊಂದು ಕ್ಲಾಸ್ಗಳಲ್ಲಿ ಅಧ್ಯಯನ ಮಾಡಿದ್ದೇವೆ ವೇವ್ ಫಂಕ್ಷನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ದ ಒಂದು ಭದ್ರ ಬುನಾದಿ ಅಂತಲೇ ಹೇಳ್ಬೋದು ನಾವು. ಯಾಕಂದರೆ ಯಾವುದೇ ಒಂದು ಕ್ವಾಂಟಮ್ ಪಾರ್ಟಿಕಲ್ ಅಂತ ತಗೊಂಡಾಗ ಆ ಒಂದು ಕ್ವಾಂಟಮ್ ಪಾರ್ಟಿಕಲ್ ಬಿಹೇವಿಯರ್ ಅಥವಾ ಅದರ ಒಂದು ಫ್ಯೂಚರ್ ಅಥವಾ ಅದರ ಒಂದು ಕ್ಯಾರೆಕ್ಟರ್ ಎಲ್ಲವನ್ನು ಸ್ಟಡಿ ಮಾಡಬೇಕಾದ್ರೆ ನಮ್ಗೆ ವೇವ್ ಫಂಕ್ಷನಿಂದ ಮಾತ್ರ ಸಾಧ್ಯ ನಮಗಿಲ್ಲಿ. ಹಾಗಾದರೆ ಆ ವೇವ್ ಫಂಕ್ಷನ್ ಏನನ್ನು ಹೇಳ್ತದೆ? ಆ ವೇವ್ ಫಂಕ್ಷನ್ ಅಂತಂದರೆ ಏನು? ವೇವ್ ಫಂಕ್ಷನ್ ಅಂದರೆ ಏನು, ಅದಕ್ಕೆ ಅದರ ಫಿಸಿಕಲ್ ಸಿಗ್ನಿಫಿಕೆನ್ಸನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೇವೆ. ಬಟ್ ಇಲ್ಲಿ ಪಾಸ್ಟುಲೇಟ್ಸ್ ಅಂತ ಬಂದಾಗ ಫಸ್ಟ್ ಪಾಸ್ಟುಲೇಟ್ ಯಾವುದಾಗ್ತದೆ ನಮ್ಗೆ? ವೇವ್ ಫಂಕ್ಷನ್. A state of system or particle is described by the complex wave function. State of system, ಒಂದು ಸಿಸ್ಟಮಿನ ಸ್ಟೇಟಸ್ ಅಥವಾ ಪಾರ್ಟಿಕಲ್, ಕ್ವಾಂಟಮ್ ಪಾರ್ಟಿಕಲ್, ಈ ಎರಡು ಕ್ವಾಂಟಮ್ ಪಾರ್ಟಿಕಲ್ ಇದನ್ನು ಯಾವುದರಿಂದ ನಾವು ಡಿಸ್ಕ್ರೈಬ್ ಮಾಡ್ಬೋದು ಅಥವಾ ಒಂದು ಮೆಜರ್ ಮಾಡ್ಬೋದು ಅಂದರೆ ಯೂಸಿಂಗ್ ಕಾಂಪ್ಲೆಕ್ಸ್ ವೇವ್ ಫಂಕ್ಷನ್ ಆರ್ ಸ್ಟೇಟ್ ಫಂಕ್ಷನ್. ನಾವು ಕಾಂಪ್ಲೆಕ್ಸ್ ವೇವ್ ಫಂಕ್ಷನ್ ಅಂದಾಗ ನಾವು ವೇವ್ ಫಂಕ್ಷನ್ ಅಂದರೆ ನಾರ್ಮಲಾಗಿ ಏನು ಮಾಡ್ತೀವಿ ರೀ, pi into r into t equal to pi into x, y, z. These are the axis of coordinates and along with the time. ಈಗ ನಾವು ಅಲಾಂಗ್ ವಿತ್ ಟೈಮ್ ಇರೋದ್ರಿಂದ ಇದು ಕಂಪ್ಲೀಟ್ಲಿ ಏನು ಸ್ಪೆಸಿಫೈ ಮಾಡ್ತದೆ ನಮ್ಗೆ? ಇಟ್ ಸ್ಪೆಸಿಫೈಸ್ ದ ಸ್ಪೇಸ್ ಟೈಮ್ ಬಿಹೇವಿಯರ್. ಸ್ಪೇಸ್ ಅಂದಾಗ XYZ. ನಾವು ಒಂದು ಸ್ಪೇಸ್ ಕೋಆರ್ಡಿನೇಷನ್ ಬಗ್ಗೆ ನಾನೊಂದು ಕಳೆದ ದಿನಗಳಲ್ಲಿ ಒಂದು ಕ್ಲಾಸನ್ನು ಮಾಡಿ ನಮಗೆ ಯೂಟ್ಯೂಬಲ್ಲಿ ಅದು ಅವೈಲೇಬಲ್ ಇದೆ, ಅದನ್ನು ಸಹ ಒಂದ್ಸಲ ನೀವು ನೋಡಿ. ವಾಟ್ ಈಸ್ ದ ಸ್ಪೇಸ್ ಕೋಆರ್ಡಿನೇಟ್ಸ್? ಈಗ ನಾವಿಲ್ಲಿ ಈ ಒಂದು ವೇವ್ ಫಂಕ್ಷನ್ ಒಳಗಡೆ ಅಥವಾ ಪೈ XYZ into t ಇದೇನು ಕಂಪ್ಲೀಟ್ಲಿ ಸ್ಪೆಸಿಫೈ ಮಾಡಿದ್ರೆ ಇಟ್ ಸ್ಪೆಸಿಫೈಸ್ ಸ್ಪೇಸ್ ಟೈಮ್ ಬಿಹೇವಿಯರ್ ಆಫ್ ದ ಸಿಸ್ಟಮ್. ಇದರ ಜೊತೆಗೆ ಈ ಒಂದು ವೇವ್ ಫಂಕ್ಷನ್ನು ಇನ್ನೊಂದು ಕ್ಯಾರೆಕ್ಟರ್ನ ಹೊಂದಿರ್ತದೆ, ದಟ್ ಈಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತಂದ್ರೆ ಏನ್ರಿ? ನಮ್ಗೆ ಯಾವುದೇ ಎರಡು ಸ್ಟೇಟಸ್ ಆಫ್ ದ ಸಿಸ್ಟಮ್, ಒಂದು ಮೊಮೆಂಟಮ್ ಮತ್ತೊಂದು ಪೊಸಿಷನ್,
ಈ ಎರಡು ಸ್ಟೇಟಸ್ ಆಫ್ ದ ಪಾರ್ಟಿಕಲ್ ಅಥವಾ ಸ್ಟೇಟಸ್ ಆಫ್ ದಿ ಸಿಸ್ಟಮನ್ನು ಎಟ್ ಎ ಟೈಮ್ ನಾವು ಮೆಜರ್ ಮಾಡೋಕ್ಕೆ ಬರೋದಿಲ್ಲ. ದೇರ್ ಇಸ್ ಅ ಸಮ್ ಅನ್ಸರ್ಟನಿಟಿ ವ್ಯಾಲ್ಯೂ ಇನ್ ಬಿಟ್ವೀನ್ ಟು ಸ್ಟೇಟ್ ಆಫ್ ಸಿಸ್ಟಮ್ಸ್. ನಾವೊಂದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಪ್ರಕಾರ ಒಳಗಡೆ ಯಾವ ರೀತಿಯಾಗಿ ಒಂದು ಅದರ ಪೊಸಿಷನ್ನು ಮತ್ತು ಮೊಮೆಂಟಮ್ ಅಥವಾ ಪೊಸಿಷನ್ ಆ್ಯಂಡ್ ಅದರ ವೆಲಾಸಿಟಿನ ನಾವು ಮೊಮೆಂಟಮನ್ನು ಎಕ್ಯುರೇಟಾಗಿ ಒಂದು ಸಮಯದಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ, ಮತ್ತು ಅದನ್ನು ನಾವು ರಿಪೀಟೆಡ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂತಹ ಒಂದು ಸನ್ನಿವೇಶ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ನಮಗೆ ಸಾಧ್ಯ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಎರಡು ಫಿಸಿಕಲ್ ಸ್ಟೇಟಸನ್ನು ನಾವು ಎಟ್ ಎ ಟೈಮ್ ಮೆಜರ್ ಮಾಡೋದಕ್ಕೆ ಬರೋದಿಲ್ಲ. ಹಂಗಾಗಿ ವೇವ್ ಫಂಕ್ಷನ್ ಏನಾಗ್ತದೆ, ಇಟ್ ಕನ್ಸಿಸ್ಟೆಂಟ್ ವಿತ್ ದ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಆ್ಯಂಡ್ ಕಂಟೈನ್ಸ್ ಆಲ್ ಪಾಸಿಬಲ್ ಇನ್ಫಾರ್ಮೇಷನ್ ಅಬೌಟ್ ಇಟ್. ಆ ಒಂದು ಕ್ವಾಂಟಮ್ ಸಿಸ್ಟಮ್ ಬಗ್ಗೆ ಎಷ್ಟೆಲ್ಲ ವಿಷಯಗಳನ್ನು ಅದು ಕ್ರೋಢೀಕರಿಸಬೇಕಲ್ಲ, ಅಷ್ಟೆಲ್ಲ ವಿಷಯಗಳ ಬಗ್ಗೆ ಒಂದು ನಾವು ಗಮನವನ್ನು ಹರಿಸ್ತದೆ. ದಟ್ ಈಸ್ ಕಾಲ್ಡ್ ಆಸ್ ವೇವ್ ಫಂಕ್ಷನ್. ಹಾಗಾದರೆ ವೇವ್ ಫಂಕ್ಷನ್ ಆ್ಯಂಡ್ ಇಟ್ ಡೆರಿವೇಟಿವ್ಸ್ ಅದರ ಒಂದು ಕಂಡೀಷನ್ನು ಸಹ ನೋಡಿದ್ವಿ. ನಾವೀಗ ಒಂದು ವೇವ್ ಫಂಕ್ಷನನ್ನು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಯೂಸ್ ಮಾಡಬೇಕಾದ್ರೆ ನಮಗೆ ಏನು ಬೇಕು ರೀ, ದ ವೇವ್ ಫಂಕ್ಷನ್ಸ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್ ಮಸ್ಟ್ ಬಿ ಫೈನೈಟ್ ಆ್ಯಂಡ್ ಸಿಂಗಲ್ ವ್ಯಾಲ್ಯೂಡ್. ಆ ಒಂದು ಫಂಕ್ಷನ್ ಏನಾಗಿರ್ಬೇಕು, ನಾವು ಫೈನೈಟು ಆಗಿರಬೇಕು ಮತ್ತು ಸಿಂಗಲ್ ವ್ಯಾಲ್ಯೂಡ್ ಫಂಕ್ಷನ್ ಆಗಿರಬೇಕು ಆ್ಯಂಡ್ ಕಂಟಿನ್ಯೂಯಸ್ ಓವರ್ ದ ಡೊಮೈನ್ ಆಫ್ ದ ವೇರಿಯೇಬಲ್ ಆಫ್ ಝೈ. ಅಂದರೆ ಒಂದು ಕಂಟಿನ್ಯೂಯಸ್ ಫಂಕ್ಷನ್ ಆಗಿರಬೇಕು. ಹಾಗಾಗಿ ನಾವಿಲ್ಲಿ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ತೀವಿ. ಹೆಂಗೆ ನಾವು ಒಂದು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಏನಿರ್ತದೆ, ಏನು ಮೆಜರ್ ಮಾಡ್ತೀವಿ ನಾವು, ಕಂಟಿನ್ಯೂಯಸ್ ಫಂಕ್ಷನ್ ಇದ್ದಾಗ ನಾವು ಒಂದು ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ತೀವಲ್ಲ, ಅದೇ ಥರ ಇಲ್ಲಿ ಈ ಒಂದು ವೇವ್ ಫಂಕ್ಷನ್ ಏನಾಗಿರಬೇಕು, ಕಂಟಿನ್ಯೂಸ್ ಓವರ್ ದ ಡೊಮೈನ್ ಆಫ್ ದ ವೇರಿಯೇಬಲ್. ಹಾಗಾದರೆ ಇಲ್ಲಿ ಎರಡು ವೇವನ್ನು ಸಿಂಪಲ್ ಟೂ ವೇವ್ಸ್, ವೇವ್ 1 ಆ್ಯಂಡ್ ವೇವ್ ಫಂಕ್ಷನ್ 2 ಇವೇನು ರಿಪ್ರೆಸೆಂಟ್ ಮಾಡ್ತದ್ರಿ, ಫಂಕ್ಷನ್ಸ್ ಆಫ್ ಟೂ ಸ್ಟೇಟ್ಸ್ ಸಿಸ್ಟಮ್ ದೆನ್ ದೇರ್ ಲೀನಿಯರ್ ಕಾಂಬಿನೇಷನ್. ಈ ಎರಡು ವೇವ್ ಫಂಕ್ಷನ್ ಇದೆ ಅಂದರೆ ಇವನ್ನೇನು ಮಾಡೋದು, ನಾವು ಒಂದು ಲೀನಿಯರ್ ಕಾಂಬಿನೇಷನ್ನಾಗಿ ಕನ್ವರ್ಟ್ ಮಾಡ್ಬೋದು. ಲೀನಿಯರ್ ಕಾಂಬಿನೇಷನ್ ಇರ್ತದೆ ಝೈ ಇಂಟು ಪೈ ಈಕ್ವಲ್ ಟು C1 π1 ಪ್ಲಸ್ C2 π2. ದೀಸ್ ಆರ್ ದ ಇದು ಒನ್ ವೇವ್ ಆದರೆ ಇದು ಅನದರ್ ಸೆಕೆಂಡ್ ವೇವ್. ನಮಗೆ ಇಲ್ಲಿ ಅಲಾಂಗ್ ವಿತ್ ಏನಿದೆ ನಮಗೆ ಕೋಆರ್ಡಿನೇಟ್ ಆಗಿ C1 ಆ್ಯಂಡ್ C2. ಹಾಗಾದರೆ C1 C2 ಆರ್ ಟು ಕಾನ್ಸ್ಟೆಂಟ್ ರೀಪ್ರೆಸೆಂಟ್ ಅನದರ್ ಸ್ಟೇಟ್ ಆಫ್ ದ ಸಿಸ್ಟಮ್. ಈ ಒಂದು ವೇವ್ ಫಂಕ್ಷನ್ ಅಂತ ತೊಗೊಂಡಾಗ ಟೂ ವೇವ್ ಫಂಕ್ಷನ್ ಆ್ಯಡ್ ಮಾಡಿದಾಗ ನಮಗೊಂದು ಥರ್ಡ್ ಸಿಸ್ಟಮ್ ಬರ್ತದೆ. ನಮಗೆ ಹೋದರೆ ಥರ್ಡ್ ಸಿಸ್ಟಮ್ ಅಥವಾ ಥರ್ಡ್ ರಿಸಲ್ಟ್ ಬರ್ತದೆ ನಮಗೆ. ದಟ್ ಈಸ್ ಕಾಲ್ಡ್ ಆಸ್ ಅನದರ್ ಸ್ಟೇಟ್ ಆಫ್ ಸಿಸ್ಟಮ್. ದಿಸ್ ಈಸ್ ನೌನ್ ಆಸ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಸ್ಟೇಟ್ಸ್. ಅಂದರೆ ಸೂಪರ್ ಪೊಸಿಷನ್ ಆಫ್ ಸ್ಟೇಟ್ಸ್ ಅಂದ್ರೇನು, ಟೂ ಆರ್ ಮೋರ್ ವೇವ್ಸ್ ನಮಗೆ ಕಂಬೈಂಡ್ ಆದರೆ ಅಥವಾ ಓವರ್ಲ್ಯಾಪ್ ಆದಾಗ ಏನು ಮಾಡ್ತದೆ, ನಮಗೆ ಅನದರ್ ನ್ಯೂ ಸಿಸ್ಟಮ್ ಜನರೇಟ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ದ ಸೂಪರ್ ಪೊಸಿಷನ್ ಆಫ್ ಸ್ಟೇಟ್ಸ್. ಹಾಗಾದ್ರೆ ಸೆಕೆಂಡ್ ಪಾಸ್ಟುಲೇಟ್ ಏನು ಹೇಳ್ತದೆ ನಮಗೆ, ಸೆಕೆಂಡ್ ಪಾಸ್ಟುಲೇಟ್ ಈಸ್ ಆಪರೇಟರ್ಸ್. ಆಪರೇಟರ್ಸ್ ಅಂತಂದ್ರೆ ಏನು ರೀ, ಇರೋ ಒಂದು ಫಂಕ್ಷನಿಂದ ಒಂದು ಹೊಸ ಫಂಕ್ಷನನ್ನು ಜನ್ರೇಟ್ ಮಾಡೋದಕ್ಕೆ ನಾವು ಆಪ್ರೇಟರ್ ಅಂತ ಕರಿತೀವಿ. ಈ ಸಪೋಸ್ dx² ಅಂದಾಗ ಏನಾಗ್ತದೆ, ನಾವು ಇಟ್ ಈಕ್ವಲ್ಸ್ ಟು 2 times ಆಫ್ x ಇಂಟು dx. ಇಲ್ಲಿ 2 times ಅನ್ನೋದೇನಾದ್ರೆ ಇಟ್ ಈಸ್ ಆಪರೇಟರ್ ಆಫ್ d/dt. ಇದು ನಮಗೆ ಆಪರೇಟರ್ ಯಾವ ಒಂದು ಫಂಕ್ಷನ್ ಆಪ್ರೇಟ್ ಮಾಡಿದ x²ನ ಆಪ್ರೇಟ್ ಮಾಡಿದೆ ನಮಗೆ ಮತ್ತೊಂದು ಸಿಸ್ಟಮ್ ಅಥವಾ ಮತ್ತೊಂದು ವ್ಯಾಲ್ಯೂ ಜನ್ರೇಟ್ ಆಗ್ತದೆ. ದಟ್ ಈಸ್ ಈಕ್ವಲ್ ಟು 2x. ಅಂದರೆ ನಮಗಿಲ್ಲಿ ಆಪ್ರೇಟರ್ ಅಂತ ಯಾವುದ್ರಿ, ಯಾವುದೊಂದು ಹೊಸ ಫಂಕ್ಷನ್ ಜನ್ರೇಟ್ ಆಗಿ ಕಾರಣ ಆಗ್ತಲ್ಲ ಅದು d/dt, d/dx. ಹೌದಾ, ಇವೆಲ್ಲಕ್ಕೂ ನಾವು ಆಪ್ರೇಟರ್ ಅಂತ ಕರಿತೀವಿ. ಹಾಗಾದರೆ ಎವ್ರಿ ಫಿಸಿಕಲ್ ಅಬ್ಸರ್ವೇಬಲ್ಸ್ ದೇರ್ ಎಕ್ಸಿಸ್ಟ್ ಇನ್ ಎ ಕ್ವಾಂಟಮ್ ಮೆಕ್ಯಾನಿಕ್ಸ್ ದ ಕರೆಸ್ಪಾಂಡಿಂಗ್ ಮ್ಯಾಥಮೆಟಿಕಲ್ ಆಪ್ರೇಟರ್ ದಟ್ ಆಪ್ರೇಟ್ಸ್ ಆನ್ ದ ವೇವ್ ಫಂಕ್ಷನ್. ಈಗ ನಾವೊಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗಡೆ ಯಾವುದೇ ಒಂದು ಅಬ್ಸರ್ವೇಷನ್ ಕನ್ಸಿಡರ್ ಮಾಡಿದಾಗ ಅದನ್ನು ಯಾವ ಒಂದು ವಿಷಯದ ಯಾವ ಒಂದು ಫಂಕ್ಷನ್ ಮುಖಾಂತರ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ ದಟ್ ಈಸ್ ಮ್ಯಾಥಮೆಟಿಕಲ್ ಆಪ್ರೇಟರ್. ಹೌದಾ, ಆ ಮ್ಯಾಥಮೆಟಿಕಲ್ ಆಪ್ರೇಟರ್ ಏನು ಮಾಡ್ತದೆ, ಒಂದು ವೇವ್ ಫಂಕ್ಷನನ್ನು ಲೀಡ್ ಮಾಡ್ತದೆ ನಮಗೆ. ದೀಸ್ ಆರ್ ದ ಆಪ್ರೇಟರ್ಸ್. ಹಾಗಾದ್ರೆ ಕೆಲವೊಂದು ಎಕ್ಸಾಂಪಲ್ಸನ್ನು ನೋಡೋಣ ನಾವು ಆಪ್ರೇಟರ್ ಯಾವ್ಯಾವ ಇರ್ತವೆ ಅಂತೇಳಿ. ಫಸ್ಟ್ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಆಪ್ರೇಟರ್. ಹೌದಾ, ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಅಲ್ವಾ. ಆ ಒಂದು ಎನರ್ಜಿ ಒಳಗಡೆ ಫಸ್ಟ್ ನಾವು ಪೊಟೆನ್ಷಿಯಲ್ ಎನರ್ಜಿ ಆಪ್ರೇಟರ್ಸ್ ಯಾವ ರೀತಿ ಇರ್ತದೆ ಅಂತೇಳಿ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಯೂಶ್ವಲಿ ಫಂಕ್ಷನ್ ಆಫ್ ಕೋಆರ್ಡಿನೇಟ್ಸ್ ಅಂತಂದರೆ ವಿ ಆರ್ ಈಸ್ ದ ಪೊಟೆನ್ಷಿಯಲ್ ಆಪರೇಟರ್. ವಿ ಈಸ್ ಈಕ್ವಲ್ ಟು x, y, z.
ಹೌದಾ, ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಆ್ಯಂಡ್ ಜೆಡ್ ಆ್ಯಕ್ಸಿಸ್. ಅದೇ ಥರ ನಾವು ಕೈನೆಟಿಕ್ ಎನರ್ಜಿ ಆಪ್ರೇಟರ್ ಅಂತ ಬಂದಾಗ ದಟ್ ಈಸ್ ಈಕ್ವಲ್ ಟು ಟಿ. ಟಿ ಈಸ್ ದ ಸಿಂಬಲ್ ಆಫ್ ಕೈನೆಟಿಕ್ ಎನರ್ಜಿ 1/2m. ಅಂದರೆ ಏನಾಗ್ತದೆ ನಮಗಿದು ಯೂಶ್ವಲ್ ಕೈನೆಟಿಕ್ ಎನರ್ಜಿ ಈಸ್ p²/2m. ಇಲ್ಲಿ ಪಿ ಅಂದರೆ ನಮ್ಗೆ px², py² ಪ್ಲಸ್ pz². ಸೊ ಕೈನೆಟಿಕ್ ಎನರ್ಜಿ ಏನೈತೆ ನಮಗೆ ಟಿ ಈಕ್ವಲ್ ಟು px² plus py² plus pz² divided by 2 times of m. Using these operators px and py, pz, ಇದನ್ನು ನಾವೇನಂತ ಬರಿಬೋದ್ರಿ, that is equal to h²/2m. ಹೌದಾ, h²/2m, dou² dou x², dou² dou y² plus dou² ಈ ಮೂರು ವಿಷಯಗಳನ್ನು ಇದೇನಂತ ಬರಿಬೋದು ನಾವು, ಇಟ್ ಈಸ್ ಈಕ್ವಲ್ ಟು ಡೆಲ್ಟಾ. ಸೊ ನಮ್ಗೆ ಬಂದಂಥ ಆನ್ಸರ್ ಏನಿರ್ತದೆ, ದಟ್ ಈಸ್ h² 2m ಇಂಟು ಡೆಲ್ಟಾ ಸ್ಕ್ವಯರ್. ಇದೇ ನಮಗೆ ದಿಸ್ ಇಸ್ ಒನ್ ಕೈನೆಟಿಕ್ ಆಪ್ರೇಟರ್. ಅದೇ ಥರ ಕೆಲವೊಂದು ಎಕ್ಸಾಂಪಲ್ ನೋಡೋಣ. ಆಪ್ರೇಟರ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ಯಾವ ಥರ ಇರ್ತದೆ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗಡೆ ಯಾವ ಥರ ಇರ್ತದೆ ಅನ್ನೋದು. ಅಬ್ಸರ್ವೇಬಲ್ ಎನರ್ಜಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗೆ ನಾವು ಅದನ್ನು ಈ ಸಿಂಬಲಿಂದ ಇಂಡಿಕೇಟ್ ಮಾಡಿದರೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗೆ ಏನಾಗ್ತದೆ ರೀ, ದಟ್ ಈಸ್ ಈಕ್ವಲ್ ಟು I/h ∂/∂t. ಕೈನೆಟಿಕ್ ಎನರ್ಜಿ ಟಿ ಇನ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಕ್ವಾಂಟಮ್ ಮೆಕ್ಯಾನಿಕ್ಸ್ ಏನಿರ್ತದೆ -h² /2m ಡೆಲ್ಟಾ ಸ್ಕ್ವಯರ್. ಅದೇ ಥರ ನಮಗೆ ಆ್ಯಂಗ್ಯುಲರ್ ಮೊಮೆಂಟಮ್ r ಇಂಟು ಒಮೆಗಾ, ದಟ್ ಈಸ್ ಈಕ್ವಲ್ ಟು r ಇಂಟು p, r ಕ್ರಾಸ್ p. ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗೆ ಏನಾಗ್ತದೆ ರೀ, ದಟ್ ಈಸ್ ಈಕ್ವಲ್ ಟು I/h r ಇಂಟು ಡೆಲ್ಟಾ. ಹೌದಾ. Hamiltonian classical mechanics is indicated by the ಅಥವಾ represented by h. Quantum mechanics ಒಳಗೆ ಏನಾಗ್ತದೆ, h equal to h² / 2m delta square plus v into r. These are the operators in quantum mechanics. These are the operators in classical mechanics. ನೆಕ್ಸ್ಟ್ ನಮ್ಮ ಬರ್ತಕ್ಕಂಥ ಆಪ್ರೇಟರ್ ಥರ್ಡ್ ಈಸ್ ಹ್ಯಾಮಿಲ್ಟೋನಿಯನ್ ಆಪ್ರೇಟರ್. ಹ್ಯಾಮಿಲ್ಟೋನಿಯನ್ ಆಪ್ರೇಟರ್ ಏನನ್ನು ಹೇಳ್ತದೆ ನಮ್ಗೆ, ದ ಹ್ಯಾಮಿಲ್ಟೋನಿಯನ್ ಯಾವ ಒಂದು ಆಲ್ಫಾಬೆಟ್ಟಿಂದ ಇಂಡಿಕೇಟ್ ಮಾಡ್ತೀವಿ ಅಂದರೆ ದಟ್ ಈಸ್ ಈಕ್ವಲ್ ಟು ಎಚ್. ಎಚ್ ಈಸ್ ದ ಹ್ಯಾಮಿಲ್ಟೋನಿಯನ್ ಆಪ್ರೇಟರ್. ಹ್ಯಾಮಿಲ್ಟೋನಿಯನ್ ಆಪ್ರೇಟರ್ ಆಫ್ ಎ ಪಾರ್ಟಿಕಲ್ ಆಫ್ ಮಾಸ್ m and moving in a particle v is same as the total energy of the sum of the kinetic energy plus potential energy. Hamiltonian ಏನು ಹೇಳ್ತದೆ ರೀ, Hamiltonian ಆಫ್ ದ ಪಾರ್ಟಿಕಲ್ ಮಾಸ್. ಈ ಒಂದು ಪಾರ್ಟಿಕಲ್ ಇದೆ ಅಂದರೆ ಆ ಪಾರ್ಟಿಕಲ್ದು ಮಾಸು ಮತ್ತು ಪೊಟೆನ್ಷಿಯಲ್ ಎನರ್ಜಿ ವಿ, ಈ ಎರಡು ಮಾಸ್ ಇಂಟು ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್. ಇನ್ನು ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂದರೆ ಏನು, ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಈ ಟೋಟಲ್ ಎನರ್ಜಿನ ನಾವು ಹ್ಯಾಮಿಲ್ಟೋನಿಯನ್ ಇಂಡಿಕೇಟ್ ಮಾಡ್ಬೇಕಾದ್ರೆ ದಟ್ ಈಸ್ ಇಂದ ಇಂಡಿಕೇಟ್ ಮಾಡ್ತೀವಿ. ಈ ಇರೋದು ನಮ್ಗೆ ಎಚ್. ಯಾವ ರೀತಿಯಾಗಿ ನಮ್ಗೆ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಇದೆಯಲ್ಲ, ಅದೇ ಥರ ನಮಗಿಲ್ಲಿ ಹ್ಯಾಮಿಲ್ಟೋನಿಯನ್ ಒಳಗಡೆ ಎಚ್ ಅಂದರೆ ಹ್ಯಾಮಿಲ್ಟೋನಿಯನ್ ಅಂತಂದರೆ ಇಟ್ ಈಸ್ ಅ ಸಮ್ ಆಫ್ ಮಾಸ್ ಆಫ್ ದಿ ಪಾರ್ಟಿಕಲ್ ಆ್ಯಂಡ್ ಮೂವಿಂಗ್ ಪೊಟೆನ್ಷಿಯಲ್ ಎನರ್ಜಿ. that is also equivalent to total energy of the system. अगर h is the Hamiltonian minus h bar divided by 2m that is into delta square plus vr is the potential energy. and navilli energy is equal to kinetic energy plus potential energy. kinetic energy andre namgilli minus h bar square 2m into delta square plus vr innade namgilli it is the potential energy. ಸೊ ಅದನ್ನು ನಾವೇನು ಬರಿಬೋದಿಲ್ಲ ನೆಕ್ಸ್ಟ್ ದಟ್ ಫಾರ್ಮುಲಾ ಈಕ್ವಲ್ ಟು -h² / 2m ಇಂಟು ಡೆಲ್ಟಾ ಸ್ಕ್ವಯರ್. ಇಲ್ಲಿ ವಿ ಆರ್ ಪೊಟೆನ್ಷಿಯಲ್ ಎನರ್ಜಿ ಅಪ್ಲೈಸ್ ಟು 3 ಆ್ಯಕ್ಸಿಸ್. ಹೌದಾ, 3 ಆ್ಯಕ್ಸಿಸ್ ಒಳಗೆ ನಮ್ಗೆ ಅಪ್ಲೈ ಆಗೋದು. ಇಟ್ ಈಸ್ ಇಂಡಿಕೇಟ್ ದ ಸಮ್ ವ್ಯಾಲ್ಯೂಮ್. ಸೊ ವಿ ಈಸ್ ಈಕ್ವಲ್ ಟು x, y, z. ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್. The same Hamiltonian operator angular momentum components. ಅದೇ ಫೋರ್ಸ್ ನಮ್ಗೆ ಆ್ಯಂಗ್ಯುಲರ್ ಮೊಮೆಂಟಮ್ ಒಳಗಿದ್ರೆ ಏನಾಗ್ತದೆ, ದ ಆ್ಯಂಗ್ಯುಲರ್ ಮೊಮೆಂಟಮ್ ಎಲ್ ಈಸ್ ಗಿವನ್ ಬೈ ಎಲ್ ಈಸ್ ಈಕ್ವಲ್ ಟು ಆರ್ ಇಂಟು ಪಿ. ಇದು ಯಾವುದು ನಮ್ಗೆ ಕ್ರಾಸ್ ಪ್ರಾಡಕ್ಟ್. ಹಾಗಾದರೆ ಐ ಜೆ ಕೆ ಇವು ಮೂರು ನಮಗೆ ಇಟ್ ಇಂಡಿಕೇಟ್ಸ್ ದ ಸ್ಟೇಟ್ಸ್ ಆ್ಯಂಡ್ ಎಕ್ಸ್. ಆರ್ ಒಳಗಡೆ ಏನಿದೆ ಎಕ್ಸ್, ವೈ, ಝೆಡ್ ಆ್ಯಕ್ಸಿಸ್, ಪಿ ಎಕ್ಸ್, ಪಿ ವೈ, ಪಿ ಝೆಡ್ ಇಸ್ ದ ಮೊಮೆಂಟಮ್. ಈಗ ನಾವು ಎಲ್ ಎಕ್ಸ್
Lx ಅಂತಂದಾಗ ಅಲಾಂಗ್ ದ x ಆಕ್ಸಿಸ್ x ಕಾಂಪೋನೆಂಟ್ ಆಫ್ L ಏನಿರ್ತದೆ ನಮ್ಗೆ y p z and z p y and z p y. Ly y ಕಾಂಪೋನೆಂಟ್ ಆಫ್ ದ L ಅಂದರೆ y ಕಾಂಪೋನೆಂಟ್ ಅಂದರೆ x ಇಂಟು x ಪಿ z ಇಂಟು ಪಿ ಎಕ್ಸ್ x ಇಂಟು ಪಿ ಝೆಡ್. ದ ಸಿಮಿಲರ್ ಎಲ್ ಜೆಡ್ ಏನಾಗ್ತದೆ ನಮ್ಗೆ ಎಕ್ಸ್ ಪಿ ವೈ ಮೈನಸ್ ವೈ ಪಿ ಎಕ್ಸ್ ಪಿ ವೈ ಆ್ಯಂಡ್ ವೈ ಪಿ ಎಕ್ಸ್. So the operator represents components of L. The operator represents the components of L. So Lx is minus IH into square bracket of y into dou by dou t minus z into dou by dou y. Ly is minus IH z into dou by dou x minus x into dou by dou z. Lz is minus IH x dou by dou y minus y into dou by dou x. These are the angular momentum operators. Next, some important commutations relations of the position and momentum. ಯಾವುದ್ರ ಬಗ್ಗೆ position of the system and momentum of the system. X is the axis, this is the momentum I h bar d by dx, that is equal to I h. Now x and as it is ತಗೊಂಡಾಗ the whole term equals to px, so that is x into px close bracket, that is equal to I into h bar. ಇದೇ ಥರ ನಾವು 3 ಆಕ್ಸಿಸ್ಗೂ ಬರೀಬೋದು. x into py ಹೌದಾ, we have y into py, that is equal to ih, z into pz, that is equal to ih. x py, x into py equal to x into pz, y into px equal to y into zp, that is equal to z into px. ಓವರ್ ಸಮ್ ಏನಾಗ್ತದೆ ನಮ್ಗೆ 0 ಆಗ್ತದೆ. The above commutation relation can be combined to single one. The above commutation relations can be combined into single one as qi px pk, that is equal to ih delta jk, where delta jk is Kronecker delta. Next ಬರೋದು ನಮ್ಗೆ postulates 4. Expectation value. If the system is state described by the normalized wave function pi, the expected average or the expression value of the resultant measurement as observable A is given by. The expectation value ಏನಾಗ್ತದೆ bracket of A, ಹೌದಾ, bracket of A equal to, that is equal to integration minus infinity to plus infinity pi star into A into pi, that is equal to dot tau, where A is the operator associated with the observable. A is the operator that is associated with observable A. If the wave function pi is not normalized, ಅವಾಗ ನಾವು ಇಕ್ವೇಷನ್ ಏನು ಬರೀಬೋದು, that is equal to bracket of A, that is equal to minus infinity to plus infinity pi star into A into pi divided by pi integration of minus infinity to plus infinity 5 star into 5 d tau. D tau is the value. Note that operator A to be sandwiched between pi star into and pi. Operator A ಇದು ಯಾವ ಥರ ಒಂದು ಸ್ಯಾಂಡ್ವಿಚ್ ಆಗಿದೆ ನಮ್ಗೆ. ದ ವೇವ್ ಫಂಕ್ಷನ್ pi of the system is eigen function pi is the operator A, then A pi I equal to AI pi I, where AI is the eigen value of A. And the expectation value in assume the form, that is A equal to integration of minus infinity to plus infinity pi star I into A pi star I into dt, that is equal to pi star I pi I star AI pi I star dt, that is equal to AI. AI ಅಂದರೆ
ದಿಸ್ ಈಸ್ ದ ಎಕ್ಸಲರೇಷನ್. ನೆಕ್ಸ್ಟ್ ನಮ್ಗೆ ಇಟ್ ಕಮ್ಸ್ ಟು ಪಾಸ್ಟುಲೇಟ್ 5, probability density. The probability density of the finding the particle is a volume element. ಅಂದರೆ ನಾವು probability of delta dt and finding the particle in a volume element theta is given by, that is rho into d tau, that is equal to pi star into pi d tau, that is equal to xi square pi square into dt, where the delta is, that is equal to pi square, modulus of pi square is called probability density, probabilistic density. In a finite region of the space, then probability finding the particle, ಇನ್ನು ಒಂದು ಸ್ಪೇಸನ್ನು ಕನ್ಸಿಡರ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಂದು ಸ್ಮಾಲ್ ಪೋರ್ಷನ್ ಒಳಗಡೆ ಪಾರ್ಟಿಕಲನ್ನು ಕಂಡುಹಿಡಬೇಕು. ಅವಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ಬಿಡೋದು, ಇಂಟಿಗ್ರೇಷನ್ ಆಫ್ ಟಿ ಡೋ ಟೌ ಅದಾ ಇಂಟು ಡಿ ಟಿ, ದಟ್ ಈಸ್ ಈಕ್ವಲ್ ಟು ಟಿ ಈಕ್ವಲ್ ಟು ಸಮೇಷನ್ ಆಫ್ ಸ್ಕ್ವೇರ್ ಇಂಟು ಡಿ ಟೌ. The integral must remain finite since the probability must be the finite value for the physically admissible state. ಏನಂದರೆ the integral must remains finite, hence the probability must be finite. Probability must be finite for a physical admissible state. If the xi multiplies by the approximate complex number to make a total probability of finding the particle. If pi wave function is multiplied by an appropriate complex ನಂಬರ್ಗೆ ನಾವೊಂದು ವೇವ್ ಫಂಕ್ಷನಿಂದ ಮಲ್ಟಿಪಲ್ ಮಾಡಿದ್ದಾದಲ್ಲಿ ನಮ್ಗೆ ಟು ಮೇಕ್ ಟೋಟಲ್ ಪ್ರೊಬ್ಯಾಬಿಲಿಟಿ ಫೈಂಡಿಂಗ್ ದ ಪಾರ್ಟಿಕಲ್, ನಮಗೇನು ಸಿಗ್ತದಲ್ಲಿ ಟೋಟಲ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಪಾರ್ಟಿಕಲ್. ಓಕೆ, ಆ ಒಂದು ಪಾರ್ಟಿಕಲ್ ಪ್ರೊಬ್ಯಾಬಿಲಿಟಿ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಆಗ್ತದೆ. ಆದರೆ ನಾವು ಮ್ಯಾಥಮೆಟಿಕಲ್ ಯಾವ ಥರ ಬರೆಯೋದು, ಇಂಟಿಗ್ರೇಷನ್ ಆಫ್ ಡೋ ಟೌ ಇಂಟು ಡಿ ಟೌ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಟಿ ಜೈ ಸ್ಕ್ವಯರ್ ಇಂಟು ಡೋ ಟೌ, ದಟ್ ಈಸ್ ಈಕ್ವಲ್ ಟು 1. ದಿಸ್ ಈಸ್ ಕಾಲ್ಡ್ ಆಸ್ normalized wave function. These are the 5 postulates of quantum mechanics. Thank you.